ಎಲ್ಲರಿಗೂ ನಮಸ್ಕಾರ. ನಾನು ಲಲಿತಾ. ಆಹಾರಶ್ರೀ ಚಾನಲ್ಗೆ ತಮಗೆಲ್ಲರನ್ನು ಸ್ವಾಗತಿಸ್ತಾ ಇದ್ದೀನಿ. ಇವತ್ತು ನಾನು ರಾಜಸ್ಥಾನದ ಪ್ರಸಿದ್ಧ ಖಿಚಿಯಾ ಪಾಪಡ್ ಮಾಡೋದು ಹೇಗೆ ಅಂತ ತೋರಿಸಿಕೊಡ್ತಾ ಇದ್ದೀನಿ. ಇದು ಅಕ್ಕಿ ಹಿಟ್ಟಿನಿಂದ ಮಾಡುವಂಥ ರೆಸಿಪಿ. ಹಾಗಿದ್ರೆ ಬನ್ನಿ ಈ ಖಿಚಿಯಾ ಪಾಪಡ್ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಣಗಿಸಿ ಇದನ್ನು ಹಿಟ್ಟು ಮಾಡಿಕೊಂಡು ಬಂದಿದ್ದೀನಿ. ಈ ಕಪ್ನಿಂದ ನಾನು 4 ಕಪ್ಪಷ್ಟು ಇಲ್ಲಿ ಅಕ್ಕಿ ಹಿಟ್ಟು ನಾನು ತಗೊಂಡಿದ್ದೀನಿ. ಈಗ ಇಲ್ಲಿ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಅದೇ ಕಪ್ನಿಂದ ನೀರು ನಾನು ಇಲ್ಲಿ 5 ಕಪ್ಪಷ್ಟು ತಗೊಳ್ತಾ ಇದ್ದೀನಿ. 1 ಕಪ್ಪಿಗೆ 1/4 ಕಪ್ಪಷ್ಟು ಇಲ್ಲಿ ನೀರು ತಗೋತಾ ಇದ್ದೀನಿ. ಹಾಗೆಯೇ 2 ಟೀ ಸ್ಪೂನಷ್ಟು ಉಪ್ಪು, ಹಾಗೆಯೇ ನೋಡಿ ಇಲ್ಲಿ 1.5 ಟೀ ಸ್ಪೂನಷ್ಟು ಇಲ್ಲಿ ಹಪ್ಪಳ ಖಾರ. ಕಿರಾಣಿ ಅಂಗಡಿಗಳಲ್ಲಿ ಎಲ್ಲ ಹಪ್ಪಳ ಖಾರ ಕೊಡ್ರಿ ಅಂತ ಕೊಡ್ತಾರೆ. ಹಾಗೆಯೇ ಇಲ್ಲಿ 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ. ಹಾಗೆಯೇ 10 ಹಸಿಮೆಣಸಿನ್ಕಾಯಿ ಮತ್ತು 1 ಇಂಚಿನಷ್ಟು ಹಸಿ ಶುಂಠಿ, ಇದನ್ನು ಜಜ್ಜಿ ನಾನು ಪೇಸ್ಟ್ ಮಾಡಿ ತೊಗೊಂಡಿದ್ದೀನಿ. ಟೇಬಲ್ ಸ್ಪೂನಷ್ಟು ಇಲ್ಲಿ ಹಾಕ್ತಾ ಇದ್ದೀನಿ. ಇದು ಚೆನ್ನಾಗಿ ಕುದಿಬೇಕಾದ್ರೆ ನಾವು ಹಿಟ್ಟು ಇದರಲ್ಲಿ ಹಾಕಿ ಗ್ಯಾಸನ್ನು ಲೋ ಫ್ಲೇಮ್ನಲ್ಲಿ ಇಟ್ಟು ನಾವು ಹಿಟ್ಟು ಹಾಕಬೇಕು. ಸ್ವಲ್ಪನೇ ಹಿಟ್ಟು ಹಾಕಿ ನಾವು ಇದನ್ನು ತಿರುಗಿಸ್ಕೋಬೇಕು. ಒಂದು ಕಡೆಯಿಂದ ಹಿಟ್ಟು ಹಾಕಬೇಕು, ಇನ್ನೊಂದು ಕಡೆಯಿಂದ ತಿರುಗಿಸ್ಕೋಬೇಕು. ಹೆಚ್ಚು ಕ್ವಾಂಟಿಟಿಯಲ್ಲಿ ನೀವು ಮಾಡ್ತಾ ಇದ್ದರೆ ಯಾರ್ದಾದ್ರೂ ಸಹಾಯ ತಗೊಳ್ಳಿ. ಒಬ್ಬರು ಹಿಟ್ಟು ಹಾಕ್ತಾರೆ, ಇನ್ನೊಬ್ಬರು ಇದನ್ನು ತಿರುಗಿಸ್ಕೋಬೇಕು. ಇಲ್ಲ ನೀವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡೋ ಹಾಗಿದ್ರೆ ನಂತರ ಈ ರೀತಿ ಒಂದು ಕೈಯಿಂದ ಹಾಕಬೇಕು, ಇನ್ನೊಂದು ಕೈಯಿಂದ ತಿರುಗಿಸ್ಬೇಕು. ಇವಾಗ ಇದನ್ನು ಹಾಕಿ ಲೋ ಫ್ಲೇಮ್ನಲ್ಲಿನೇ ನಾವು ಈ ರೀತಿಯಾಗಿ ಚೆನ್ನಾಗಿ ಹಿಟ್ಟು ನಾವು ಕುದಿಸ್ಕೋಬೇಕಾಗತ್ತೆ. ನೋಡಿ ಇಲ್ಲಿ ನಾನು ತಿರುಗಿಸ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಚೆನ್ನಾಗಿ ಹಿಟ್ಟು ಬೇಯಬೇಕು, ಅಂದರೆ ಹಪ್ಪಳ ಚೆನ್ನಾಗಿ ಬರುತ್ತೆ. ಇವಾಗ ಇದರ ಮೇಲೆ ಒಂದು ಪ್ಲೇಟನ್ನು ಮುಚ್ಚಿ ಒಂದು 2ರಿಂದ 3 ನಿಮಿಷ ನಾವು ಹಾಗೆಯೇ ಸಣ್ಣ ಉರಿಯಲ್ಲಿ ಬೇಯಲಿಕ್ಕೆ ಬಿಡಬೇಕು. ಇವಾಗ ಇಲ್ಲಿ 3 ನಿಮಿಷ ಆಗಿದೆ. 3 ನಿಮಿಷ ಆದ ನಂತರ ನಾವು ಇದನ್ನು ಮತ್ತೆ ಚೆನ್ನಾಗಿ ತಿರುಗಿಸ್ಕೋಬೇಕು. ಕೆಳಗಿನ ಹಿಟ್ಟು ಮೇಲ್ಗಡೆ ಬರಬೇಕು, ಮೇಲಿನ ಹಿಟ್ಟು ಕೆಳಗಡೆ ಹೋಗಬೇಕು. ಈ ರೀತಿಯಾಗಿ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮತ್ತು ನಾವು ಇದರ ಒಂದು ಪ್ಲೇಟನ್ನು ಮುಚ್ಚಿ ಒಂದು 2ರಿಂದ 3 ನಿಮಿಷ ಇದನ್ನು ಹಾಗೆ ಬಿಡಬೇಕು. ಇವಾಗ ಮತ್ತೆ ಅದೇ ರೀತಿ ಮಾಡಬೇಕು. ಕೆಳಗಿನ ಹಿಟ್ಟು ಮೇಲ್ಗಡೆ ಬರಬೇಕು, ಮೇಲ್ಗಡೆ ಹಿಟ್ಟು ಕೆಳಗಡೆ ಹೋಗಬೇಕು. ಅಂದರೆ ಕೆಳಗಡೆ ಹಿಟ್ಟು ಬೆಂದಿರುತ್ತೆ, ಮೇಲ್ಗಡೆ ಹಿಟ್ಟು ಅಷ್ಟೇ ಸರಿಯಾಗಿ ಬೆಂದಿರಲ್ಲ. ಅದಕ್ಕೋಸ್ಕರ ಮೇಲಿನ ಹಿಟ್ಟನ್ನು ನಾವು ಕೆಳಗಡೆ ಹಾಕಬೇಕು. ಇವಾಗ ಮತ್ತೆ ಇದರ ಮೇಲೆ ಪ್ಲೇಟನ್ನು ಮುಚ್ಚಿ ನಾನು ಈ ರೀತಿ 3 ಸಲ ಮಾಡಬೇಕು. ಈ ಹಿಟ್ಟು ಬೇಯಿಸ್ಕೊಳ್ಳಿಕ್ಕೆ ನಮಗೆ 15 ನಿಮಿಷ ಬೇಕಾಗತ್ತೆ. 15 ನಿಮಿಷದವರೆಗೆ ನಾವು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಪರಾತ್ನಲ್ಲಿ ತೆಗೆದು ಇದನ್ನು ನಾವು ಮ್ಯಾಶರ್ ಅಥವಾ ಗ್ಲಾಸ್ನಿಂದ ನಾವು ಇದನ್ನು ಮ್ಯಾಶ್ ಮಾಡ್ಕೋಬೇಕು. ಕೆಲವರು ಪ್ಲಾಸ್ಟಿಕ್ ಹಳೆಯಲ್ಲಿ ಹಾಕಿನೂ ಕೂಡ ಮ್ಯಾಶ್ ಮಾಡ್ತಾರೆ. ಆದರೆ ನಾನು ಸ್ವಲ್ಪ ಬಿಸಿ ಪ್ಲಾಸ್ಟಿಕ್ ಹಳೆಯಲ್ಲಿ ಹಾಕೋದು ಒಳ್ಳೆಯದಲ್ಲ ಅಂಥೇಳಿ ನಾನು ಇದು ಮ್ಯಾಶರ್ನಿಂದ ಚೆನ್ನಾಗಿ ಇಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಇವಾಗ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ಈಗ ಇದನ್ನು ಹಿಟ್ಟು ಒಂದು ಕಡೆ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಎಣ್ಣೆ ಹಚ್ಕೊಂಡ್ರೆ ಇದು ಸ್ಮೆಲ್ ಬರುತ್ತೆ ಹಪ್ಪಳಕ್ಕೆ. ಸ್ವಲ್ಪ ದಿನ ಇಟ್ಟರೆ ನಾವು ವರ್ಷಗಟ್ಟಲೆ ಇದನ್ನು ಇಡಬೇಕಾಗತ್ತೆ, ನಾವು ಹಪ್ಪಳ ಸ್ಟೋರ್ ಮಾಡಿ. ಹೀಗಾಗಿ ನಾವು ಎಣ್ಣೆ ಹಚ್ಚಿದ್ವಿ ಅಂದರೆ ಅದಕ್ಕೆ ಸ್ಮೆಲ್ ಬರುತ್ತೆ. ಅದಕ್ಕೋಸ್ಕರ ಇದಕ್ಕೆ ಎಣ್ಣೆ ಹಚ್ಚಲಿಕ್ಕೆ ಹೋಗಬೇಡಿ. ನೀರನ್ನೇ ಸ್ವಲ್ಪ ಹಚ್ಕೊಂಡು ನೀವು ಈ ರೀತಿಯಾಗಿ ಮಾಡಿಕೊಳ್ಳಿ. ಈಗ ಇದು ಹಿಟ್ಟು ಚೆನ್ನಾಗಿ ನಾದಿ ಆಗಿದೆ. ಈಗ ನೋಡಿ ಇಲ್ಲಿ ಎಷ್ಟು ಸಾಫ್ಟ್ ಆಗಿದೆ ಹಿಟ್ಟು, ಚೆನ್ನಾಗಿ ಬಂದಿದೆ, ಕುದ್ದಿದೆ ಕೂಡ ಚೆನ್ನಾಗಿ. ಇವಾಗ ನೋಡಿ ಈ ರೀತಿಯಾಗಿ ನಾವು ಈ ಉಂಡೆಗಳನ್ನು ಮಾಡ್ಕೋಬೇಕಾಗತ್ತೆ. ಕೈಗೆ ಸ್ವಲ್ಪ ನೀರು ಹಚ್ಕೊಳ್ಳಿ, ಬಹಳ ನೀರು ಹಚ್ಕೊಳ್ಳಿಕ್ಕೆ ಹೋಗಬೇಡಿ. ಉಂಡೆ ಮಾಡಿಕೊಂಡು ಈ ರೀತಿಯಾಗಿ ಫ್ಲ್ಯಾಟ್ ಮಾಡಿ ಮಧ್ಯದಲ್ಲಿ ಒಂದು ಹೋಲ್ ಮಾಡಿ ಇದೇ ರೀತಿಯಾಗಿ ಎಲ್ಲ ಉಂಡೆನೂ ಮಾಡಿಕೊಳ್ಳಿ. ಈಗ ನೋಡಿ ಇಲ್ಲಿ ಎಲ್ಲ ನಾನು ಮಾಡಿ ತಗೊಂಡಿದ್ದೀನಿ. ಈಗ ಇದನ್ನು ಒಂದು ಪಾತ್ರೆಗೆ ಹಾಕಬೇಕು. ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಬಟ್ಟೆಯನ್ನು ಹಾಕಿದ್ದೀನಿ. ಬಿಳಿ ಬಟ್ಟೆ ಅಂತಲ್ಲ, ಯಾವ ಬಟ್ಟೆ ಬೇಕಾದರೂ ನೀವು ಕಾಟನ್ ಬಟ್ಟೆ ಯಾವ ಬಟ್ಟೆ ಬೇಕಾದ್ರೂ ಹಾಕ್ಬೋದು. ಆ ಬಟ್ಟೆಯಲ್ಲಿ ಈ ನಾವೇನು ಉಂಡೆ ಮಾಡ್ಕೊಂಡಿದ್ವಲ್ಲ ಇದೆಲ್ಲ ಹಾಕಿ ಇದನ್ನು ಈ ರೀತಿಯಾಗಿ ಕವರ್ ಮಾಡಿ, ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಆ ಪಾತ್ರೆಗೆ ಒಂದು ಚೂರು ಹುಣಸೆ ಹಣ್ಣು ಹಾಕಿದ್ದೀನಿ. ಹಾಗೆಯೇ ಒಂದು ಸ್ಟ್ಯಾಂಡ್ ಇಟ್ಟಿದ್ದೀನಿ. ಈ ನೀರು ಚೆನ್ನಾಗಿ ಕುದಿಬೇಕು. ಕುದ್ದಾದ ನಂತರ ಇದರಲ್ಲಿ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಎಲ್ಲ ಉಂಡೆ ಹಾಕಿ ಆ ಬುಟ್ಟಿಯನ್ನು ಇದರಲ್ಲಿ ಇಡಬೇಕು. ಇಟ್ಟು ಅದರ ಮೇಲಿಂದ ಇನ್ನೊಂದು ಪಾತ್ರೆಯನ್ನು ಮುಚ್ಚಿ, ಮೇಲಿಂದ ಪ್ಲೇಟನ್ನು ಮುಚ್ಚಿ ನಾವು ಇದನ್ನು 20 ನಿಮಿಷ ಬೇಯಲಿಕ್ಕೆ ಬಿಡಬೇಕಾಗುತ್ತೆ. ಇವಾಗ ಇಲ್ಲಿ ಕರೆಂಟ್ ಹೋಗಿದೆ.
ನಾನು ಇಲ್ಲಿ ಚಾರ್ಜಿಂಗ್ ಬಲ್ಬ್ನಲ್ಲಿ ಈ ವಿಡಿಯೋವನ್ನು ಮಾಡಿದ್ದೀನಿ, ಹಾಗೆಯೇ ಬ್ಯಾಟ್ರಿನೂ ಕೂಡ ಹಚ್ಚಿದ್ದೀನಿ. ಆದರೂ ಬೆಳಕು ಅಷ್ಟು ಸರಿಯಾಗಿ ಬರ್ತಾ ಇಲ್ಲ. ಈಗ ಮಳೆ ಕೂಡ ಜೋರಾಗಿ ಬರ್ತಾ ಇದೆ, ಹೀಗಾಗಿ ಇಲ್ಲಿ ಕರೆಂಟ್ ಯಾವಾಗ ಬರುತ್ತೆ ಗೊತ್ತಿಲ್ಲ. ಇದು ಬಿಸಿ ಬಿಸಿ ಇರುವಾಗಲೇ ಮಾಡಬೇಕು, ಅದಕ್ಕೋಸ್ಕರ ನಾನಿಲ್ಲಿ ಚಾರ್ಜಿಂಗ್ ಬಲ್ಬ್ನಲ್ಲಿನೇ ಇದನ್ನು ಮಾಡ್ತಾ ಇದ್ದೀನಿ. ಇವಾಗ ಇದನ್ನು ನೋಡಿ, ಮ್ಯಾಶರ್ ಇದ್ದರೆ ನೀವು ಈ ರೀತಿಯಾಗಿ ಮ್ಯಾಶ್ ಮಾಡಿ, ಇಲ್ಲ ಗ್ಲಾಸ್ನಿಂದ ಅಥವಾ ಮ್ಯಾಶರ್ನಿಂದ ಕೂಡ ನೀವು ಮಾಡ್ಕೋಬಹುದು. ಇವಾಗ ನೋಡಿ ಎಲ್ಲ ಇಲ್ಲಿ ಮ್ಯಾಶ್ ಮಾಡ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ಬೆಂದಿದೆ ಹಿಟ್ಟು ಇದು. ಈಗ ಇದನ್ನು ಕೈಯಿಂದ ಎಲ್ಲ ಒಂದು ಕಡೆ ಇದು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕೈಗೆ ಸ್ವಲ್ಪ ನೀರು ಹಚ್ಕೊಂಡು ನೀವು ಈ ರೀತಿಯಾಗಿ ಮಾಡ್ಕೋಬಹುದು. ಕೈಗೆ ಅಂಟತ್ತೆ ಅನ್ನೋದ್ರೆ ಸ್ವಲ್ಪ ನೀರು ಹಚ್ಕೊಂಡು ಮಾಡಿ, ಎಣ್ಣೆ ಹಚ್ಚಲಿಕ್ಕೆ ಹೋಗಬೇಡಿ. ಎಣ್ಣೆ ಹಚ್ಚಿದರೆ ವರ್ಷಗಟ್ಟಲೆ ನಾವು ಇದನ್ನು ಸ್ಟೋರ್ ಮಾಡಿ ಇಡ್ತೀವಿ, ಆವಾಗ ಏನಾಗುತ್ತೆ ಅಂದರೆ ಸ್ಮೆಲ್ ಬರಲಿಕ್ಕೆ ಶುರು ಆಗುತ್ತೆ. ಹೀಗಾಗಿ ಎಣ್ಣೆ ಹಚ್ಚಬಾರ್ದು. ಈಗ ಮಧ್ಯದಿಂದ ಕಟ್ ಮಾಡಿ ಅರ್ಧ ಏನು ಹಿಟ್ಟಿದೆಯಲ್ಲ ಅದನ್ನು ಇಲ್ಲೇ ಈ ಪಾತ್ರೆಯಲ್ಲಿ ಹಾಕಿ ನಾವೇನು ಕುದಿಸಿದ್ದೀವಿ ಅಲ್ಲ ಪಾತ್ರೆ, ಆ ಪಾತ್ರೆಯಲ್ಲಿ ಹಾಕಿ ಇಡ್ತೀನಿ ಇದನ್ನು. ಅಂದರೆ ಬಿಸಿ ಇರುತ್ತೆ. ಇದೇನಿದೆಯಲ್ಲ ಇದರದ್ದು ನಾವು ಉಳ್ಳಿಯನ್ನು ಮಾಡಿಕೊಂಡು ಇದರ ಹಪ್ಪಳನ ಮಾಡ್ಕೊಳ್ಳೋದು. ಇವಾಗ ಸ್ವಲ್ಪ ಹಿಟ್ಟು ತಗೊಂಡು ಇಲ್ಲಿ ಈಗ ಉಳ್ಳಿ ಮಾಡ್ಕೋಬೇಕಾಗತ್ತೆ. ಈಗ ಇಲ್ಲಿ ನೀವು ನೋಡ್ಬೋದು, ಈ ರೀತಿಯಾಗಿ ನಾನು ರೋಲ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿಯಾಗಿ ರೋಲ್ ಮಾಡಿಕೊಂಡು ಉಳ್ಳಿಯನ್ನು ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಯಾವ ಆಕಾರದಲ್ಲಿ ಬೇಕೋ ಆ ಆಕಾರದಲ್ಲಿ ನೀವು ಮಾಡ್ಕೊಳ್ಳಿ. ಚಿಕ್ಕದು ಬೇಕು ಅಂದರೆ ಚಿಕ್ಕದು, ಸ್ವಲ್ಪ ದೊಡ್ಡದು ಬೇಕಂದರೆ ದೊಡ್ಡದು ಮಾಡ್ಕೋಬೋದು. ನಾನು ಇಲ್ಲಿ ಸ್ವಲ್ಪ ಚಿಕ್ಕದನ್ನೇ ಮಾಡ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಇದನ್ನು ತಗೊಂಡು ನಾವು ಉಳ್ಳಿಯನ್ನು ರೆಡಿ ಮಾಡ್ಕೋಬೇಕು. ಇವಾಗ ಈಗ ನೋಡಿ ಇಲ್ಲಿ ಈ ರೀತಿಯಾಗಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಎಲ್ಲನೂ ಇದೇ ರೀತಿ ರೆಡಿ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿ ನಾನು ಎಲ್ಲ ರೆಡಿ ಮಾಡಿಕೊಂಡು ಇಲ್ಲಿ ಒಂದು ಬೌಲ್ನಲ್ಲಿ ಹಾಕ್ಕೊಂಡಿದ್ದೀನಿ. ಅದರ ಮೇಲೆಯಿಂದ ಒಂದು ಬಟ್ಟೆಯನ್ನು ಮುಚ್ಚಿದ್ದೀನಿ. ನೀವು ಬೇಕಿದ್ದರೆ ಪ್ಲಾಸ್ಟಿಕ್ ಕವರ್ನಲ್ಲಿನೂ ಕೂಡ ಹಾಕಿಡ್ಬೋದು, ಅಂದರೆ ಗಾಳಿ ಹೋಗಿ ಅದು ಒಣಗದಂಗೆ ಆಗುತ್ತೆ. ಆ ರೀತಿ ಆಗಬಾರ್ದು. ಒಂದೇ ಹನಿಯಷ್ಟು ನಾನು ಎಣ್ಣೆ ಹಚ್ಕೊಂಡಿದ್ದೀನಿ. ಎಣ್ಣೆ ಹಚ್ಕೊಂಡು ಇಲ್ಲಿ ಪ್ಲಾಸ್ಟಿಕ್ ಕವರಿಗೆ ಹಚ್ಕೊಳ್ತಾ ಇದ್ದೀನಿ. ಒಂದೇ ಸಲ ನಾವು ಎಣ್ಣೆ ಹಚ್ಚಬೇಕು, ಪದೇ ಪದೇ ಎಣ್ಣೆ ಹಚ್ಚಬಾರ್ದು. ಅಷ್ಟೇ ಎಣ್ಣೆ ಇದಕ್ಕೆ ಹಚ್ಚೋದು, ಒಂದೇ ಹನಿ ಎಣ್ಣೆ. ನಾನು ಈ ಹಪ್ಪಳವನ್ನು 4 ರೀತಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನೋಡಿ, ಇದರಲ್ಲಿ ಉಳ್ಳಿಯನ್ನು ಇಟ್ಟು ಮೇಲಿಂದ ಒಂದು ಪ್ಲಾಸ್ಟಿಕ್ಕನ್ನು ಇಟ್ಟು ಒಂದು ಪ್ಲೇಟ್ನಿಂದ ಒತ್ತಿದರೆ ಈ ರೀತಿಯಾಗಿ ಹಪ್ಪಳ ರೆಡಿ ಆಗುತ್ತೆ. ನಮಗೆ ಇನ್ನೂ ತೆಳುವಾಗಿ ಬೇಕು ಅಂತ ಅನಿಸಿದರೆ ಮತ್ತೆ ನಾವು ಈ ರೀತಿ ನಾನು ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ, ಈ ರೀತಿಯಾಗಿ ಕೈಯಿಂದ ಮಾಡಬೇಕಾಗತ್ತೆ. ಇವಾಗ ಇದನ್ನು ನೋಡಿ ಇಲ್ಲಿ ಈ ರೀತಿಯಾಗಿ ಹಪ್ಪಳ ಇಲ್ಲಿ ರೆಡಿಯಾಗಿದೆ. ಸ್ವಲ್ಪ ಚಿಕ್ಕ ಚಿಕ್ಕದೇ ಮಾಡ್ತಾ ಇದ್ದೀನಿ ನಾನು. ನೀವು ಬೇಕಿದ್ದರೆ ದೊಡ್ಡ ಸೈಜ್ನಲ್ಲಿನೂ ಕೂಡ ಮಾಡ್ಕೋಬಹುದು. ಇವಾಗ ನೋಡಿ ಲಟ್ಟಿಸಿನೂ ಕೂಡ ಮಾಡೋದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಪ್ಲಾಸ್ಟಿಕ್ ಮೇಲೆ ಕೆಳಗಡೆ ಪ್ಲಾಸ್ಟಿಕ್ ಹಾಕಿ ನಾವು ಇದನ್ನು ಲಟ್ಟಣಿಗೆಯಿಂದ ಲಟ್ಟಿಸಿದರೆ ಇಲ್ಲಿ ಹಪ್ಪಳ, ಇದು ಕೂಡ ಹಪ್ಪಳ ರೆಡಿ ಆಗುತ್ತೆ. ಚೆನ್ನಾಗಿ ಆಗುತ್ತೆ ಹಪ್ಪಳ. ಈ ರೀತಿಯಾಗಿಯೂ ಕೂಡ ನೀವು ಮಾಡ್ಕೋಬಹುದು. ಮತ್ತು ಮತ್ತೊಂದು ರೀತಿಯಾಗಿ ನಾನು ನಿಮಗೆ ತೋರಿಸಿಕೊಡ್ತೀನಿ. ಇವಾಗ ನೋಡಿ ಇದು ಕೂಡ ಹಪ್ಪಳ ಆಗಿದೆ. ಈಗ ನಾನು ಹಪ್ಪಳ ಮಾಡೋ ಮಷಿನ್ ಮೇಲೆ ಹಾಕಿ ಈ ಹಪ್ಪಳವನ್ನು ಮಾಡೋದು ತೋರಿಸ್ತಾ ಇದ್ದೀನಿ. ಯಾರ ಹತ್ರ ಹಪ್ಪಳ ಮಾಡೋ ಮಷಿನ್ ಇಲ್ಲ ನೋಡಿ, ನಾನು ತೋರಿಸಿದ್ದೀನಿ ಆ ರೀತಿಯಾಗಿಯೂ ಮಾಡಬಹುದು. ಮತ್ತೊಂದು ರೀತಿಯಾಗಿಯೂ ಕೂಡ ನೀವು ಮಾಡಬಹುದು. ಇದು ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಹಪ್ಪಳ. ಈಗ ನಾನಿಲ್ಲಿ ಹಿಟ್ಟು ಹಚ್ಚಿ ಲಟ್ಟಿಸಿ ಮಾಡೋದನ್ನು ಕೂಡ ತೋರಿಸ್ತಾ ಇದ್ದೀನಿ. ನೀವು ಈ ರೀತಿಯಾಗಿ ಹಿಟ್ಟು ಹಚ್ಚಿ, ಬಹಳ ಹಿಟ್ಟು ಹಚ್ಚಲಿಕ್ಕೆ ಹೋಗಬೇಡಿ, ಸ್ವಲ್ಪನೇ ಹಿಟ್ಟು ಹಚ್ಕೊಂಡು ನೀವು ಹಪ್ಪಳವನ್ನು ಲಟ್ಟಿಸಬಹುದು. ತುಂಬ ಚೆನ್ನಾಗಾಗುತ್ತೆ ಇದು ಕೂಡ. ಈಗ ಈ ಹಪ್ಪಳವನ್ನು ನಾನು ಮನೆಯಲ್ಲಿನೇ ನಾನಿಲ್ಲಿ ಒಣಗಲಿಕ್ಕೆ ಹಾಕಿದ್ದೀನಿ. ಇದನ್ನು ಒಂದು ದಿನ ಬಿಸಿಲಲ್ಲಿ ಹಾಕಿ ಚೆನ್ನಾಗಿ ಒಣಗಿಸಿ ಇಡಬೇಕು. ಇವಾಗ ಇಲ್ಲಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಒಣಗಿದೆ ನೋಡಿ. ನಾನು ಒಂದು ದಿನ ಬಿಸಿಲಲ್ಲಿ ಹಾಕಿದ್ದೆ. ಇದನ್ನು ಈ ರೀತಿಯಾಗಿ ಬಿಸಿಲಲ್ಲಿ ಒಣಗಿಸಿ ನಾವು ಏರ್ಟೈಟ್ ಕಂಟೈನರ್ನಲ್ಲಿ ಹಾಕಿಟ್ಟು ವರ್ಷಗಟ್ಟಲೆ ಇದನ್ನು ನಾವು ತಿನ್ನಬಹುದು. ತುಂಬ ಚೆನ್ನಾಗಿರುತ್ತೆ, ಏನೂ ಆಗಲ್ಲ ಇದಕ್ಕೆ. ಈಗ ಇಲ್ಲಿ ಎಣ್ಣೆ ಬಿಸಿಯಾಗಿದೆ. ಎಣ್ಣೆಯಲ್ಲಿ ನೋಡಿ ಹಪ್ಪಳ ಹಾಕಿದ ತಕ್ಷಣ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಬರ್ತಾ ಇದೆ. ಗರಿ ಗರಿ ಪೊಳ್ಳು ಕ್ರಿಸ್ಪಿಯಾಗಿ ಹಪ್ಪಳ ಇಲ್ಲಿ ರಾಜಸ್ಥಾನದ ಪ್ರಸಿದ್ಧ ಖಿಚಿಯಾ ಪಾಪಡ್ ಇಲ್ಲಿ ರೆಡಿಯಾಗಿದೆ. ಇವಾಗ ನೋಡಿ ಇಲ್ಲಿ ಹಪ್ಪಳ ನೋಡಿ ಎಷ್ಟು ಚೆನ್ನಾಗಿ ಅರಳ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಹಾಗೆಯೇ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ಹಾಗೆಯೇ ಇನ್ನಷ್ಟು ಸುಲಭವಾಗಿ ಮಾಡುವಂತಹ ಅಡುಗೆಗಳನ್ನು ನೋಡಲಿಕ್ಕೆ ಆಹಾರಶ್ರೀ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈಗ ನೋಡಿ ಇಲ್ಲಿ ನಿಮಗೆ ಮುರಿದು ಕೂಡ ನಾನು ತೋರಿಸ್ತಾ ಇದ್ದೀನಿ, ಎಷ್ಟೊಂದು ಗರಿ ಗರಿಯಾಗಿದೆ ನೋಡಿ. ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಈ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಮತ್ತು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿದ ತಮಗೆಲ್ಲರಿಗೂ ನನ್ನ ಆತ್ಮೀಯ ಧನ್ಯವಾದಗಳು.